ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅಂದರೆ ಮಂಜಕ್ಕ, ಅವರು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದರೆ ಹಾಲುಗ್ಸೋ ಪೂಜೆ ಮಾಡೋದು ಎಲ್ಲ ಕಾರ್ಯಕ್ರಮ ಇರುತ್ತಲ್ಲ. ಸೊ ಬೆಳಗ್ಗೆ 4:30-5 ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿದ್ವಿ. ಗೆಟ್ ಟುಗೆದರ್ ತುಂಬ ಚೆನ್ನಾಗಿತ್ತು. ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ಲ ಗೊತ್ತು, ನಾನು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಒಂದು ಸಲಾಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಡಿಸಾನೋ ಅವರ ಪ್ಯಾಸ್ಟಲಿಷಿಯಸ್ ಬೆಣ್ಣೆ ಪಾಸ್ತಾ ಮತ್ತು ಡಿಸಾನೋ ಅವರ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಇವತ್ತು ಒಂದು ತುಂಬಾ ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಆಲಿವ್ ಆಯಿಲ್ ಅಂದರೆ ಹೇಳಬೇಕಾ, ತುಂಬಾ ಹೆಲ್ದಿ. ಅದು ಡಿಸಾನೋ ಅವರ ಆಲಿವ್ ಆಯಿಲ್ ಬಂದು ಮೈಲ್ಡ್ ಫ್ಲೇವರ್ ಇರುತ್ತೆ. ಅಷ್ಟೊಂದು ಅರೋಮಾ, ಏನೋ ಒಂದು ಸ್ಟ್ರಾಂಗ್ ಸ್ಮೆಲ್ ಥರ ಏನೂ ಇರಲ್ಲ. ಆರಾಮಾಗಿ ನಿಮ್ಮ ರೆಸಿಪೀಸಲ್ಲೆಲ್ಲ ಯೂಸ್ ಮಾಡ್ಬೋದು. ಇವತ್ತಿನ ಥರ ಏನಾದರೂ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ, ಬೇಕ್ ಮಾಡೋಕ್ಕೆ, ಗ್ರಿಲ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಇದು ಏನಕ್ಕೆ ತುಂಬ ಹೆಲ್ದಿ ಅಂದರೆ, ಇದರಲ್ಲಿ 75% ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ. ಅದು ಒಂಥರ ಹೆಲ್ದಿ ಫ್ಯಾಟ್ ಥರ, ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಆಲಿವ್ ಆಯಿಲ್ ಬಂದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಟ್ರಾನ್ಸ್ ಫ್ಯಾಟ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಇದನ್ನು ಸ್ಪೇನಲ್ಲಿ ಮಾಡಿರ್ತಾರೆ. ಒಳ್ಳೆ ಕ್ವಾಲಿಟಿ ಆಲಿವ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಆಲಿವ್ ಆಯಿಲ್ನ ಮಾಡಿರ್ತಾರೆ. ಈ ಡಿಸಾನೋ ಆಲಿವ್ ಆಯಿಲ್ ಜೊತೆಗೆ ಡಿಸಾನೋ ಪ್ಯಾಸ್ಟಲಿಷಿಯಸ್ ಬೆಣ್ಣೆ ಪಾಸ್ತಾನ ಯೂಸ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ, ತುಂಬಾ ಹೆಲ್ದಿ. ಮೈದಾಯಿಂದ ಮಾಡಿರಲ್ಲ ಇದು, 100% ಡ್ಯೂರಮ್ ವೀಟಿಂದ ಮಾಡಿರ್ತಾರೆ. ಒಂಥರ ಗಿಲ್ಟ್ ಫ್ರೀಯಾಗಿ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸು, ಪ್ರಿಸರ್ವೇಟಿವ್ಸ್ ಅದೆಲ್ಲ ಏನೂ ಇರಲ್ಲ. ಝೀರೋ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ಫ್ಯಾಟ್ ಫ್ರೀ. ಈಗ ಪಾಸ್ತಾನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೀರು, ಉಪ್ಪು, ಎಣ್ಣೆ ಹಾಕಿ 13 ಮಿನಿಟ್ಸ್ ಬಾಯ್ಲ್ ಮಾಡಿದ ತಕ್ಷಣ ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಅದನ್ನು ಸೋದಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊತಾ ಇರ್ತೀನಿ. ಈಗ ಸಲಾಡ್ ಒಂದಿದ ತಕ್ಷಣ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಡಿಸಾನೋ ಅವರ ಆಲಿವ್ ಆಯಿಲ್ನ 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಇದರಲ್ಲಿ ಅರೋಮಾ ತುಂಬ ಕಡಿಮೆ, ಅಂದರೆ ಏನೋ ಇದ್ರದ್ದೇ ಡಾಮಿನೆಂಟ್ ಫ್ಲೇವರ್ ಬರುತ್ತೆ ಅಂತ ಏನಿಲ್ಲ. ಹೆಲ್ತ್ಗೂ ಒಳ್ಳೆಯದು. ಸೊ ಸಲಾಡಲ್ಲಿ ಈ ರೀತಿ ಡ್ರೆಸ್ಸಿಂಗಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟು ಬರುತ್ತೆ, ಹೆಲ್ತ್ಗೂ ಒಳ್ಳೆಯದು. ನೆಕ್ಸ್ಟ್ ಈಗ 3 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈ ರೀತಿ ತರಿಯಾಗಿ ರುಬ್ಕೊಂಡೆ. ಆಮೇಲೆ ಇನ್ನು ಸ್ವಲ್ಪ ಎಣ್ಣೆ ಮತ್ತು ಇನ್ನು ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ನೀರು ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೋದು. ನೀವು ಬೇಕಾದ್ರೆ ತರಿಯಾನ ರುಬ್ಕೋಬೋದು, ಅಥವಾ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಐರನ್ ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಡಿಸಾನೋ ಆಲಿವ್ ಆಯಿಲ್ ಹಾಕಿದ್ದೀನಿ. ಇಷ್ಟು ತರಕಾರಿನ ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಗ್ರೀನು, ಬ್ರಾಕೊಲಿ, ಟೊಮ್ಯಾಟೊ ಬಂದು ಸೀಡ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ತಿನ್ನೋಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಸಲಾಡ್ ಟೈಮಲ್ಲಿ ಅಂತ. ಜಸ್ಟ್ ಸಾಟೆ ಮಾಡೋಕ್ಕೂ ಈ ರೀತಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನೀವು ಬೇಕಾದ್ರೆ ಕ್ಯಾರೆಟು, ಬೀನ್ಸು, ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ, ಕಾಲಿಫ್ಲವರು, ಆ ತರಕಾರಿನ ಹಾಕ್ಕೋಬೋದು. ಹೆಲ್ತ್ಗೆ ಹೆಲ್ತು ಆಗುತ್ತೆ, ಜೊತೆಗೆ ಟೇಸ್ಟಲ್ಲೂ ಕಾಂಪ್ರಮೈಸ್ ಇರಲಿಲ್ಲ. ನಿಜ ಹೇಳ್ತೀನಿ, ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ಪಾಸ್ತಾನ ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್ ಆಗಿ ಬ್ಯಾಲೆನ್ಸ್ಡ್ ಡಯೆಟಾಗಿ ಯೂಸ್ ಮಾಡ್ಕೋಬೋದು. ಈ ಪಾಸ್ತಾನೂ ಅಷ್ಟೇ ಸ್ವಲ್ಪ 100% ವೆಜಿಟೇರಿಯನ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಪೆಪ್ಪರ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಅಥವಾ ವೈಟ್ ಪೆಪ್ಪರ್ ಪೌಡರ್ ಎರಡೂ ಯೂಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಟಾಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಟಾಲಿಯನ್ ಹರ್ಬ್ಸು ನಾನು ಇಲ್ಲಿ ಆರಿಗ್ಯಾನೋ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದನ್ನ ಹರ್ಬ್ಸ್ನ ಯೂಸ್ ಮಾಡ್ಕೋಬೋದು. ಈಗ ಅದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ ಥರ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ. ನೆಕ್ಸ್ಟ್ ಈಗ ನಾನು ಪಾಸ್ತಾ ಏನು ಬೇಯಿಸ್ಕೊಂಡಿದ್ನಲ್ಲ ನೋಡ್ಬೋದು, ಆ ಶೇಪು ಅಂದರೆ ಮಕ್ಕಳಿಗೆ ಆರಾಮಾಗಿ, ಆ ಮಕ್ಳಿಗೂ ತಿನ್ನಬೇಕು ಅನಿಸುತ್ತೆ, ದೊಡ್ಡವ್ರಿಗೂ. ಆಮೇಲೆ ಏನೇನು ಡ್ರೆಸ್ಸಿಂಗ್ ಮಾಡಿದ್ವಲ್ಲ ಅದೆಲ್ಲ ಆರಾಮಾಗಿ ಹೋಗುತ್ತೆ, ಅಷ್ಟು ಪರ್ಫೆಕ್ಟ್ ಶೇಪ್ ಇರುತ್ತೆ ಅದರದ್ದು. ಈಗ ಅದನ್ನೆಲ್ಲ ಬೇಯಿಸ್ಕೊಂಡಿರೋ ಪಾಸ್ತಾ, ತರಕಾರಿ, ಆ ಡ್ರೆಸ್ಸಿಂಗು ಎಲ್ಲ ಮಿಕ್ಸ್ ಮಾಡಿ, ನೀವು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಬೇಕಾದ್ರೆ ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ. ಆಮೇಲೆ ಸರ್ವ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರೋಂಥ ಸಲಾಡ್ ರೆಡಿ ಆಗೋಗುತ್ತೆ.
ಸೊ ನೀವು ಕೂಡ ಈ ಡಿಸಾನೋ ಪಾಸ್ತಾ ಮತ್ತು ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಹೆಲ್ದಿ ಸಲಾಡ್ಸು ರೆಸಿಪೀಸ್ನ ಮಾಡ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಹೆಲ್ದಿ. ಆಲಿವ್ ಆಯಿಲ್ ಅಂದರೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಮತ್ತು ಅದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ಇದರಲ್ಲಿ, ಮತ್ತು ಟ್ರಾನ್ಸ್ ಫ್ಯಾಟ್ ಫ್ರೀ ಇರೋದ್ರಿಂದ ಆರಾಮಾಗಿ ವೆಯ್ಟ್ ಲಾಸ್ಗೆ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ಗೆ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ 30 ಡೇಸ್ ಚಾಲೆಂಜ್ ಏನು ಮಾಡ್ಕೋಬೋದು, ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ 30 ಡೇಸ್ ಚಾಲೆಂಜ್ನ ಇವತ್ತಿಂದ ನಾನು ತೊಗೋತಾ ಇದ್ದೀನಿ, ನೀವು ತೊಗೊಳ್ಳಿ. ನಾನು ಆಲ್ರೆಡಿ 2 ಡೇಸ್ ಆಗಿದೆ ಸ್ಟಾರ್ಟ್ ಮಾಡಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಅನಿಸುತ್ತೆ. ಅದರ ಜೊತೆಗೆ ವಿಶಾಲಿಂದ ಕೆಲವು ನೀಡಿರುವಂಥ ಐಟಮ್ಸು, ಕೆಲವು ಇಷ್ಟ ತುಂಬ ದಿನದಿಂದ ಈ ಥರ ತೊಗೋಬೇಕಿತ್ತು ಅಂತ ಕೆಲವು ಐಟಮ್ಸ್ ಇಷ್ಟ ಇತ್ತು, ಅದನ್ನು ತಂದು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಏನದು ಚಾಲೆಂಜು, ಏನೇನು ಚಾಲೆಂಜಸ್ನ ತೊಗೋಬೇಕು ಅಂತಲೂ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ವಿಡಿಯೋದಲ್ಲಿ ನೋಡ್ತಾ ಹೋದ್ರೇ ಏನೇನು ಐಟಮ್ಸು ಅಂತ ಗೊತ್ತಾಗುತ್ತೆ. ಇದು ಗೆಸ್ಟ್ ಎಲ್ಲ ಬಂದಾಗ ಅಥವಾ ಮನೆಯಲ್ಲಿ ಏನಾದರೂ ಕಾಫಿ, ಟೀ, ಟಿಫನ್ ಐಟಮ್, ಸ್ನ್ಯಾಕ್ಸ್ ಎಲ್ಲ ಸರ್ವ್ ಮಾಡಬೇಕಾದ್ರೆ ಈ ಥರ ಒಂದು ದೊಡ್ಡ ಟ್ರೇ ಬೇಕಿತ್ತು. ಚಿಕ್ಕದಿತ್ತು, ಅದಕ್ಕೆ ದೊಡ್ಡ ಟ್ರೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ವಿಶಾಲಲ್ಲಿ ರೀಸನಬಲ್ ರೇಟು, ಸೊ ಅದಕ್ಕೆ ವರ್ತ್ ಅಂತ ಅನಿಸ್ತು. ಇದರದ್ದು ಡೀಟೇಲ್ ಆಗಿ ಸ್ವಲ್ಪ ನಾನು ಶಾರ್ಟ್ಸಲ್ಲಿ ಹಾಕ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫಸ್ಟ್ ಚಾಲೆಂಜ್ ಏನು ಅಂದರೆ ಕಂಪ್ಲೀಟಾಗಿ ಈ 30 ದಿನಗಳ ಕಾಲ ನಿಮ್ಮ ಹೆಲ್ತ್ ಬಗ್ಗೆ ನೀವು ಅಂತಲ್ಲ, ನಾವುಗಳು ತುಂಬ ಗಮನ ಹರಿಸ್ಬೇಕು. ಯಾವ್ಯಾವ ರೀತಿ ಹೆಲ್ತ್ ಅಂದರೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀರು, ದಿನಕ್ಕೆ ಒಂದು 2.5 ಲೀಟರಿಂದ 3 ಲೀಟರ್ಸ್ ಕಂಪಲ್ಸರಿ ನೀರನ್ನು ಕುಡಿಲೇಬೇಕು. ಇದರದ್ದು ಚೆಕ್ ಲಿಸ್ಟ್ ಏನು ಅಂದರೆ ಒಂದು ಕಾಲಮ್ ಥರ ಮಾಡಿ ಪೇಪರಲ್ಲಿ ನೀಟಾಗಿ ಬರೆದು ನಿಮಗೆ ತೋರಿಸ್ತೀನಿ. ಆ ಡೈಲಿ ಚಾಲೆಂಜಲ್ಲಿ ನೀವು ಟಿಕ್ ಮಾಡ್ತಾ ಹೋಗಬೇಕು. ನೀವು ಯಾವಾಗ ಟಿಕ್ ಮಾಡ್ತೀರಾ ಆಗ ಗೊತ್ತಾಗುತ್ತೆ ನೀವು ಎಷ್ಟು ಫಾಲೋ ಮಾಡ್ತಾ ಇದ್ದೀರಾ, ಎಷ್ಟು ಫಾಲೋ ಮಾಡ್ತಾ ಇಲ್ಲ ಅಂತ. ಸೊ ಆ ಥರ ಒಂದು ಚೆಕ್ ಲಿಸ್ಟ್ನ ನಾನು ಸದ್ಯದಲ್ಲೇ ಶೇರ್ ಮಾಡ್ತೀನಿ ನಿಮಗೆ. ಫಸ್ಟ್ ನೀರು ಕುಡಿತಾನೆ ಇರಬೇಕು, ಆಯಿತಾ? ಅಷ್ಟು ಖಾಲಿ ಮಾಡಲೇಬೇಕು. ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿತಾ ಇದ್ದರೆ ಬೆಸ್ಟ್. ನೆಕ್ಸ್ಟ್ ಏನೇ ಆದರೂ ಕೂಡ ಈ 30 ಡೇಸಲ್ಲಿ ಮಿನಿಮಮ್ 30 ನಿಮಿಷ ವಾಕಿಂಗ್ ಮಾಡಲೇಬೇಕು. ಏನೇ ಆಗಲಿ, ವಾಟ್ ಎವರ್ ಮೇ ಬಿ ದ ಕಂಡೀಷನ್. ನೀವು ತುಂಬ ಹುಷಾರಿಲ್ಲ ಅಂದರೆ ಮಾತ್ರ ಅವಾಯ್ಡ್ ಮಾಡಿ, ಇಲ್ಲ ಅಂದರೆ ಕಂಪಲ್ಸರಿ ಮಿನಿಮಮ್ 30 ಮಿನಿಟ್ಸ್, ಮ್ಯಾಕ್ಸಿಮಮ್ ಅದು 1 ಅವರ್ 1.5 ಅವರ್ ನಿಮಗೆ ಟೈಮ್ ಇರೋ ಪ್ರಕಾರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಚಾಲೆಂಜ್ ಬಂದು ಏನೇ ಇದ್ದರೂ ಕೂಡ ಈಟ್ ಆನ್ ಟೈಮ್. ಅಂದರೆ ತುಂಬ ಬ್ಯುಸಿ ಇದ್ದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಆ ಟೈಮ್ಗೆ ಡೈಲಿ ತಿನ್ನಬೇಕು ಇವತ್ತಿಂದ 30 ಡೇಸ್. ನೆಕ್ಸ್ಟ್ ಸಾಧ್ಯವಾದರೆ ಎಕ್ಸಸೈಸಸ್ಸು, ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು ಇದೆಲ್ಲ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆದಷ್ಟು ನಾವು ಲಿಫ್ಟ್ನ ಅವಾಯ್ಡ್ ಮಾಡಬೇಕು. ಸ್ಟೇರ್ ಕೇಸ್ನ ಹತ್ತಬೇಕು. ನಾವೆಲ್ಲರೂ ಹೋಗ್ತೀವಿ ಅಥವಾ ಮನೆಯಲ್ಲೇ ಡುಪ್ಲೆಕ್ಸ್ ಇರುತ್ತೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿನೇ ಸ್ಟೇರ್ ಕೇಸ್ನ ಯೂಸ್ ಮಾಡ್ಕೋಬೇಕು. ತುಂಬಾ ಒಳ್ಳೆಯದು ಫಿಸಿಕಲ್ ಫಿಟ್ನೆಸ್ಗೆ, ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ. ಸ್ಟೆಪ್ಸ್ನ ಹತ್ತಿ ಇಳಿಯೋದೆಲ್ಲ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ, ತುಂಬ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಬಂದು ಆದಷ್ಟು ನಮ್ಮ ಡೈಲಿ ಮೆನುವಲ್ಲಿ ನಾವೇನು ಅಡುಗೆ ಮಾಡ್ತೀವಿ, ಹೆಂಗಿರೂ ನಾವೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಒಂದು ಥರ ಪಲ್ಯನ ಪ್ಲ್ಯಾನ್ ಮಾಡ್ಕೋಬೇಕು, ಜೊತೆಗೆ ಒಂದು ಫ್ರೂಟ್ನ ತಿನ್ನಬೇಕು. ಇದನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಮಾಡ್ತಾನೆ ಇರ್ತೀವಿ. ಈ 30 ಡೇಸಲ್ಲಿ ಡೆಫಿನೆಟಾಗಿ ನಾವು ಅದನ್ನು ಚಾಲೆಂಜ್ನ ತೊಗೋಬೇಕು. ಆ್ಯಪಲ್ನ ಬರೀ ಬೇರೆಯವ್ರಿಗೆ ಕಟ್ ಮಾಡ್ಕೊಳ್ಳೋದಲ್ಲ, ನೀವು ತಿನ್ನಬೇಕು. ಜೊತೆಗೆ ಒಂದು ವೆರೈಟಿ ಪಲ್ಯನ ಮಾಡ್ಕೋಬೇಕು. ನೆಕ್ಸ್ಟ್ ಮಿನಿಮಮ್ 6 to 8 ಅವರ್ಸ್ ನಿದ್ದೆನ ಗ್ಯಾರಂಟಿ ಮಾಡಬೇಕು. ಹೆಲ್ದಿ ನಿಮಗೆ ಟೈಮ್ ಇದೆ ಅಂದರೆ ಪ್ಲೀಸ್ 8 ಅವರ್ಸ್ ನಿದ್ದೆನೇ ಮಾಡಿ, ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲ ನಿಮ್ಮ ಕೈಲಾಗಲ್ಲ ಅಂದರೆ ಮಿನಿಮಮ್ 6 to 7 ಅವರ್ಸ್ ನಿದ್ದೆ ಅಂತೂ ಬೇಕೇ ಬೇಕು. ಓಕೆನಾ? ನೆಕ್ಸ್ಟ್ ಬಂದು ಕ್ಲೀನಿಂಗ್ ಸೆಕ್ಷನ್ನು, ಆಯಿತಾ? ನೀವು ಸ್ಟ್ರೇನ್ ಮಾಡಿಕೊಳ್ಳದೆ ನಿಮ್ಮ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಡೈಲಿ ಒಂದು 15 ಮಿನಿಟ್ಸು ನಾವು ಇದಕ್ಕೆ ಕ್ಲೀನಿಂಗಿಗೆ ಅಂತ ಇಡಬೇಕು. ಅದು ಡೀಪ್ ಕ್ಲೀನಿಂಗು. ಮಾಮೂಲಿ ಮನೆ ಕೆಲಸ ಇದ್ದೇ ಇರುತ್ತೆ, ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದಿದ್ದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ಯಾವುದಾನ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ 15 ಮಿನಿಟ್ಸ್, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಅಲಾರಾಮ್ ಇಟ್ಕೊಂಡು ಅಥವಾ ವಾಚ್ ಕ್ಲಾಕ್ನ ಇಟ್ಕೊಂಡು ಒಂದು 15 ಮಿನಿಟ್ಸ್ ಯಾವುದಾನ ಸೆಕ್ಷನ್ನ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಏನಾದರೂ ಟಾಪಿಕ್ ಇಷ್ಟ ಆಗಿದೆ, ಈಗ ಸುಧಾಮೂರ್ತಿ ಬಗ್ಗೆ ಇಷ್ಟ, ಲೈಫ್ ಮೋಟಿವೇಶನ್ ಇಷ್ಟ, ಕುಕ್ಕಿಂಗ್ ಇಷ್ಟ, ಏನು ಇಷ್ಟ ಆದರೂ ಕೂಡ ಮೊಬೈಲಲ್ಲೋ ಅಥವಾ ಫಿಸಿಕಲ್ ಬುಕ್ನ ತೊಗೊಂಡು
ಒಂದು ಪೇಜನ್ನು ಓದಬೇಕು. ಒಂದು ಪೇಜ್ ನೀವು ಯಾವುದನ್ನ ಲ್ಯಾಂಗ್ವೇಜಲ್ಲಿ ಓದಬೇಕು. ಮೊಬೈಲಲ್ಲಂತೂ ಏನಾನ ಇರುತ್ತೆ, ನ್ಯೂಸ್ ಪೇಪರ್ ಓದ್ಬೋದು, ಮ್ಯಾಗ್ಝಿನ್ನ ಓದ್ಬೋದು, ಏನಾದ್ರು ಆರ್ಟಿಕಲ್ನ ಓದ್ಬೋದು, ಏನೋ ಒಂದು ಇನ್ಫಾರ್ಮೇಟಿವ್ ಆರ್ಟಿಕಲ್ಸ್ನ ಇರುತ್ತೆ, ಏನೋ ಒಂದು ಪೇಜಲ್ಲಿ ಬರ್ತಿರ್ತಾರೆ, ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಬರ್ತಿರ್ತಾರೆ, ಆ ಥರದ್ದೇನಾದರೂ ಒಂದು ಪೇಜನ್ನು ಓದಬೇಕು. ಇದು ನೆಕ್ಸ್ಟ್ ಬಂದು ಡೈಲಿ ಎಷ್ಟು ಫೋನ್ ನೋಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ನಮ್ಮದಂತೂ ನಾವು ವ್ಲಾಗಿಂಗ್ ಮಾಡೋದ್ರಿಂದ ನಮ್ಮದು ಒಂದು 2-3 ಅವರ್ಸ್ ಅಂತೂ ಆಗೇ ಆಗುತ್ತೆ ಮೊಬೈಲ್ ಸ್ಕ್ರೀನ್ ಟೈಮು. ನೀವು ನೋಡ್ಕೊಳ್ಳಿ, ನಿಮ್ಮದು ಅಷ್ಟು ಫೋನ್ ಯೂಸ್ ಆಗಲ್ಲ ಅಂದರೆ ಆದಷ್ಟು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿಕೊಂಡು ಡೈಲಿ ಇಷ್ಟು ಅಂತ ಇಟ್ಕೊಂಬಿಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು 2 ಅವರ್ಸ್ ನೋಡಬೇಕು ಅಷ್ಟೇ. ಅಷ್ಟು ನೋಡಾದ್ಮೇಲೆ ನಾನು ಇನ್ನೂ ನೋಡಲ್ಲ, ಮುಟ್ಟಕ್ಕೆ ಹೋಗಲ್ಲ. ಏನೇ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಏನೇ ಇದ್ದರೂ ಕೂಡ ಆ 2 ಅವರ್ಸ್ ಒಳಗಡೆ ನಾನು ಮುಗಿಸ್ಬಿಡ್ಬೇಕು ಅಂತ ಆ ಥರ ಡಿಸೈಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇವತ್ತಿಂದ ನೀವು ಏನೇ ಮಾತಾಡೋಕ್ಕೆ ಮೊದಲು ಥಿಂಕ್ ಮಾಡಬೇಕು. ಒಂದು 5-10 ಸೆಕೆಂಡ್ ಆದರೂ ಏನೇನು ಥಿಂಕ್ ಮಾಡಬೇಕು ಅಂದರೆ, ಈಗ ಮಾತಾಡೋ ಅವಶ್ಯಕತೆ ಇದೆಯಾ, ನಾನು ಯಾವ ಟೋನಲ್ಲಿ ಮಾತಾಡಬೇಕು, ಏನು ಪದಗಳನ್ನ ಯೂಸ್ ಮಾಡ್ಕೋಬೇಕು, ನಿಜವಾಗ್ಲೂ ನಾನು ಮಾತಾಡ್ತಾ ಇರೋದು ಕರೆಕ್ಟಾಗಿದೆಯಾ, ಈ ಥರ ಥಿಂಕ್ ಮಾಡಿಕೊಂಡ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ಚಾಲೆಂಜ್ನ ತೊಗೊಂಡು ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ ಅಂತ. ಇದು ಆ್ಯಕ್ಚುಲಿ ಯಾವುದಾದ್ರೂ ಏನೋ ಒಂದು ಚಾಲೆಂಜ್ನ ತೊಗೊಂಡಾಗ ಚೇಂಜಸ್ನ ಮಾಡಿಕೊಂಡ್ರೆ 21 ಡೇಸ್ ಮಾಡಿದ್ರೆ ಸಾಕು. ಸೊ ಇದೂ ಅಷ್ಟೇ. ಬಟ್ 30 ಡೇಸ್ ತೊಗೊಳ್ಳಿ, ತೊಂದರೆ ಇಲ್ಲ. ಅದೊಂಥರ ಒಳ್ಳೆ ನಂಬರು. 1 ಮಂತ್ ಮಾಡಿ ನೋಡಿ. ನೆಕ್ಸ್ಟ್ ಮಂತಿಂದ ನೀವು ಆ ಥರ ಅಂದ್ಕೊಳ್ಳಲ್ಲ ಬ್ರೇಕ್ ಮಾಡಬೇಕು ಅಂತ ಇಲ್ಲ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಇರ್ತಾರ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಲೈಫ್ನ. ನೆಕ್ಸ್ಟ್ ಬಂದು ಬೆಳಗ್ಗೆ ಬೇಗ ಎದ್ದೇಳಬೇಕು. ಈಗ ನಾನು ಹೇಳಿದ್ದು 6 to 7 ಮಲ್ಕೋಬೇಕು ಅಂತ ಫಸ್ಟ್ ಅದನ್ನೇ ಹೇಳಿದೆ. ಮಲ್ಗೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಬೆಳಗ್ಗೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದ್ದಕ್ಕಿದ್ದಂಗೆ 4 ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದ್ಕೊಬೇಡಿ. ಅಟ್ಲೀಸ್ಟ್ 6 ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಅಂದರೆ 5:30 ಅಂತ ಅಂದ್ಕೊಳ್ಳಿ. 5:30 ಏನೇ ಇದ್ದರೂ ಕೂಡ 5:30ಗೆ ಎದ್ದೇಳಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಹೆಲ್ತ್ ಅಪ್ಸೆಟ್ ಇದ್ದರೆ ಮಾತ್ರ ಡಿಸ್ ತೊಗೊಳಕ್ಕೆ ಹೋಗ್ಬೇಡಿ. ಆಗ ರೆಸ್ಟ್ ಮಾಡಿ. ಯಾಕಂದರೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಫಿಸಿಕಲ್ ಹೆಲ್ತು ಅಂತಲ್ಲ, ಮೆಂಟಲಿನೂ ನಿಮ್ಗೇನಾದ್ರು ಬೇಜಾರಾಗ್ತಿದೆ ಅಂದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಏನೋ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಲ್ಲ, ಬಟ್ ಆದಷ್ಟು ನಾವು ಫೋಕಸ್ಡಾಗಿ ಲೈಫ್ ಸ್ಟೈಲ್ನ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಾವೇ ಆದಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ಮೆಂಟಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ. ಅದು ಇದು ಯೋಚನೆಗಳನ್ನ ಮಾಡಲ್ಲ. ಏನೇ ಇದ್ದರೂ ಕೂಡ ನೋಡಿ, ನಿಮಗೆ ಬೇಜಾರಿದ್ದರೂ ಕೂಡ ನೀವು ಆ್ಯಕ್ಟಿವ್ ಆಗಿ ಲೈಫಲ್ಲಿ ಇದ್ದೀರಾ ಅಂದರೆ ಎಷ್ಟೋ ಮಟ್ಟಿಗೆ ಸಮಾಧಾನ ಆಗ್ತಾ ಇರುತ್ತೆ. ಲೈಫಲ್ಲೂ ಬೇಜಾರಲ್ಲಿರ್ತೀವಿ, ಮೆಂಟಲಿನೂ ಬೇಜಾರಾಗ್ತಾ ಇದೆ, ಲೈಫ್ ಸ್ಟೈಲು ಬೇಜಾರಾಗ್ತಾ ಇದೆ ಅಂದರೆ ಕಷ್ಟ ಆಗುತ್ತೆ ಲೈಫ್ನ ಲೀಡ್ ಮಾಡೋಕ್ಕೆ. ನೆಕ್ಸ್ಟ್ ಬಂದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಏನು ಬೆಸ್ಟ್ ಪಾಸಿಟಿವ್ ಥಿಂಕಿಂಗ್ ಗೊತ್ತಾ? ಲೈಫಲ್ಲಿ ಏನೇನಾಗ್ತದೆ ಅದೆಲ್ಲ ನಮ್ಮೊಳ್ಳೆದಕ್ಕೆ ಅಂದ್ಕೊಂಡ್ರೆ ಎಷ್ಟೊಂದು ಥಿಂಕ್ ಮಾಡೋದು, ಓವರ್ ಥಿಂಕ್ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಒಂಥರ ಡಿಪ್ರೆಷನ್ಗೆ ಹೊಟ್ಟೋಗೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಆದಷ್ಟು ನಮ್ಮೊಳ್ಳೆದಕ್ಕೆ ಏನೇನಾಗ್ತಾ ಇದೆ ನೀವೇನಾದ್ರು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಚೇಂಜ್ ಮಾಡಿ, ಇಲ್ಲ ಅಂತಲ್ಲ. ಸುಮ್ಮನಿರಬೇಕು, ಎಲ್ಲ ವಿಷಯಕ್ಕೂ ಸುಮ್ಮನಿರಬೇಕು ಅಂತಲ್ಲ. ಬಟ್ ನಿಮ್ಮ ಕಂಟ್ರೋಲಲ್ಲಿ ಇಲ್ದಿರೋ ವಿಷಯಗಳನ್ನ ಆದಷ್ಟು ಬಿಟ್ಬಿಡಿ. ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ಬರನ್ನ ಚೇಂಜ್ ಮಾಡಬೇಕು, ಒಂದು ಸಿಚುವೇಶನ್ನ ಚೇಂಜ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಅದು ನಾವು ಚೇಂಜ್ ಆಗೋದು ಫಾರ್ ಬೆಟರ್ ಅಂದ್ಕೊಳ್ತೀವಿ ನಾವು. ಯಾವಾಗಲೂ ಬೇರೆಯವ್ರು ಚೇಂಜ್ ಆಗಲಿ, ಬೇರೆಯವರು ಆ ಥರ ಮಾಡಲಿ, ಬೇರೆಯವ್ರು ಈ ಥರ ಮಾಡಲಿ ಅಂತ ಅನ್ಕೋತೀವಿ. ಬಟ್ ಅದಕ್ಕಿಂತ 1000 ಪಾಲು ಮೇರು ನಾವೇ ಚೇಂಜ್ ಆಗಿಬಿಡೋದು, ನಾವೇ ನೆಮ್ಮದಿಯಾಗಿರ್ತೀವಿ. ಸೊ ಆ ರೀತಿ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಗಂಟೆಗಟ್ಟಲೆ ಏನೋ ಕೆಟ್ಟದಾಗ ಸಿಚುವೇಶನ್ ಆಯಿತು, ಯಾರೋ ಏನೋ ಅಂದರು, ಆ ಸಿಚುವೇಶನ್ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಆ್ಯಕ್ಚುಲಿ ಏನು ಗೊತ್ತಾ, ಸಿಚುವೇಶನ್ಸ್ ಎಲ್ಲ ತುಂಬ ಕಡಿಮೆನೇ ಈಸಿಯಾಗಿರುತ್ತೆ. ಬಟ್ ಕಾಂಪ್ಲಿಕೇಟೆಡ್ ಎಲ್ಲಾಗೋದು ಅಂದರೆ ನಮ್ಮ ಥಾಟ್ಸಿಂದ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ 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 ಆ ಸಿಚುವೇಶನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಶರ್ಟ್ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಾಗ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ನಾನಿಗೆ ತೊಗೊಂಡಿದ್ದು, ನಾನಿ ಚಿನ್ನಿಗೆನೇ ಆ್ಯಕ್ಚುಲಿ ತೊಗೊಂಡಿದ್ದು ಮ್ಯಾಕ್ಸಿಮಮ್ ಶಾಪಿಂಗು. ಈ ಶರ್ಟ್ ಚೆನ್ನಾಗಿತ್ತು. ಅದ್ರ ಮೇಲೆ ಅಥೆಂಟಿಕ್ ಲೈಫ್ ಸ್ಟೈಲ್ ಅಂತಲೂ ಏನೋ ಇತ್ತು. ಅಲ್ಲಿ ಏನೋ ಎಲ್ಲೋ ಇಡಬೇಕಾರೋ ಕಾರಲ್ಲೋ ಎಲ್ಲೋ ಒಂದು ಸ್ವಲ್ಪ ಕಲೆ ಆಗಿಬಿಟ್ಟಿದೆ. ನಮ್ಮ ಹಸ್ಬೆಂಡ್ ಎಷ್ಟು ಆಡ್ಕೊಂಡ್ರು ಅಂದರೆ, ಅಥೆಂಟಿಕ್ ಲೈಫ್ ಸ್ಟೈಲ್ಗೆ ನೋಡು ಈ ಥರ ಕಲೆ ಇರುವಂಥ ಶರ್ಟ್ಗಳೇ ತೊಗೋಬೇಕು ಅಂತ. ಆ್ಯಕ್ಚುಲಿ ಶಾಪಿಂಗಿಗೆ ಹಸ್ಬೆಂಡ್ ಬಂದಿರಲಿಲ್ಲ, ಅವರು ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು. ನಾವು ಇಲ್ಲಿ ಶಾಪಿಂಗ್ ಮುಗಿಸೋಷ್ಟರಲ್ಲಿ ಅವ್ರು ಬಂದಿದ್ದರು. ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ಬೇಕಿತ್ತು ಹೊರಗಡೆ. ಈಗ ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೇಗೆ ಅಂದರೆ, ನಿಮಗೆ
ಪ್ಯಾಥೆಟಿಕ್ ಸಿಚುವೇಶನ್ ಇದು. ಅಂದರೆ ಒಂಥರ ಕರೆಕ್ಟ್ ಅಲ್ಲ, ರಾಂಗೇನೆ ಇದು, ಬಟ್ ಆದರೂ ಹಾಗೇನೆ ಇರುತ್ತೆ ಲೈಫ್ ಸ್ಟೈಲು. ನಿಮಗೆ ಕರೆಕ್ಟಾಗಿ ಮರ್ಯಾದೆ ಕೊಡಬೇಕು, ಎಲ್ಲರೂ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು ಅಂದರೆ ನೀವು ಒಳ್ಳೆ ಬಟ್ಟೆ, ಒಂದು ಮಿನಿಮಮ್ ಡೀಸೆಂಟಾಗಿ ರೆಡಿ ಆಗೋದು ತುಂಬ ಇಂಪಾರ್ಟೆಂಟು. ಫೇಡ್ ಆಗಿರೋ ಬಟ್ಟೆನ ಹಾಕ್ಕೊಂಡು ನೋಡಿ, ನಿಮಗೆ ಒಳ್ಳೆ ಸ್ಟೇಟಸ್ ಇದೆ, ಅರ್ನ್ ಮಾಡೋ ಶಕ್ತಿ ಇದೆ, ಒಂದು ಒಳ್ಳೆ ರೀತಿಯಲ್ಲಿ ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸ್ವಲ್ಪ ಮಟ್ಟಿಗೆ ಬಟ್ಟೆಗೆ, ನಮ್ಮ ಅಪಿಯರೆನ್ಸಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಲೇಬೇಕು. ನಾನು ಯಾವುದೋ ಒಂದು ಫಿಲಮ್ ನೋಡ್ತಾ ಇದ್ದೆ, ಆ್ಯಕ್ಚುಲಿ ಅದೆಷ್ಟು ನಿಜ ಅಂತ ಅನಿಸ್ತು ಅಂದರೆ, ಇಂಡಿಯಾದಲ್ಲಿ ನಮಗೆ ಸ್ಟೇಟಸ್ಸು ರೆಸ್ಪೆಕ್ಟು ಕೊಡಬೇಕು ಅಂದರೆ ನಮ್ಮ ಹತ್ರ ಏನಿದೆ ಅನ್ನೋದು ಸ್ವಲ್ಪ ಮೈ ಮೇಲೆ ಕಾಣ್ತಾ ಇರಬೇಕು. ನಿಜವಾಗ್ಲೂ ಅದು ತಪ್ಪು ಆ್ಯಕ್ಚುಲಿ. ಒಬ್ಬರು ಬಟ್ಟೆನ, ಒಬ್ಬರು ಒಡವೆನ ನೋಡಿ ಆ್ಯಕ್ಚುಲಿ ತುಂಬ ರೆಸ್ಪೆಕ್ಟ್ ಕೊಡೋದು ಅದೆಲ್ಲ ತುಂಬ ತಪ್ಪು. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು ಅಂದರೆ ಅದು ನಡೀತಾ ಇದೆ. ಸುಮಾರು ಕಡೆ ನಾನು ನೋಡ್ತೀನಿ ಅಂತ, ಎಲ್ಲ ಕಡೆ ಅಂತ ಹೇಳಲ್ಲ ನಾನು, ಸುಮಾರು ಜನರ ಮೆಂಟಾಲಿಟಿ ಅದೇನೆ. ಅವ್ರ ಹತ್ರ ಒಡವೆ ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂದ್ರೆ ಸ್ಟೇಟಸ್ಸು. ಸೊ ಈ ಥರ ನಾರ್ಮಲ್ ಬಟ್ಟೆ ಇದೆಲ್ಲ ಆಯಿತಾ, ತುಂಬ ಫೇಡ್ ಆಗಿತ್ತು ಅಂತ ಒಂಥರ ಆಫನ್ ಶಾಪಿಂಗ್ ಮಾಡ್ತಾ ಇರ್ತೀನಿ. ಬಟ್ ಅದು ನಿಜ, ಹೊರಗಡೆ ನಮ್ಮ ಬಟ್ಟೆ, ನಾವು ಯಾವ ರೀತಿ ಇದ್ದೀವಿ, ಡೆಫಿನೆಟ್ಲಿ ಹೌದು, ಯಾವ ರೀತಿ ಮಾತಾಡ್ತೀವಿ, ಎಷ್ಟು ಯಾವ ರೀತಿ ನಮ್ಮ ವ್ಯಕ್ತಿತ್ವ ಇದೆ, ಅದೂ ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಅದ್ರ ಜೊತೆಗೆ ಈ ಬಟ್ಟೆ, ಒಡವೆ ಇವೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಬಟ್ ಹಾಗಂತ ತೋರಿಸ್ಕೊಳ್ಳೋಕ್ಕೆ ಅಂತ ಜಾಸ್ತಿನೂ ಮಾಡೋಕ್ಕೆ ಹೋಗ್ಬಾರ್ದು. ಬಟ್ ಮಿನಿಮಮ್ ಇದೆ ಅಂದರೆ ಹಾಕ್ಕೊಳ್ಳೋಕ್ಕೇನು ಅಲ್ವಾ. ಸೊ ಒಂದು ಮಿನಿಮಮ್ ಸ್ಟೇಟಸ್ ಅಂತೂ ಮೇಂಟೈನ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದು ಬಟ್ಟೆ ತೋರಿಸ್ತಾ ಇದ್ನಲ್ಲ, ಟಿ ಶರ್ಟ್, ಅದಕ್ಕೆ ಅದು ನೆನಪಾಯಿತು. ನೆಕ್ಸ್ಟ್ ಚಾಲೆಂಜ್ ಏನು ಅಂದರೆ ಗಾಸಿಪಿಂಗ್ ಮಾಡಬಾರ್ದು. ಏನಾನ ಇರಲಿ, ಬೇರೆಯವ್ರ ಬಗ್ಗೆ ಹಿಂದೆ ಮಾತಾಡೋಕ್ಕೆ ಹೋಗಬೇಡಿ. ನೀವೆಷ್ಟು ನೆಮ್ಮದಿಯಾಗಿರ್ತೀರ ಅಂತ ನೋಡಿ. ಬೇರೆಯವ್ರ ಬಗ್ಗೆ ಮಾತಾಡಿನೇ ನಮ್ಮ ನೆಮ್ಮದಿನ ಹಾಳು ಮಾಡ್ಕೋತಾ ಇರ್ತೀವಿ. ನೆಕ್ಸ್ಟು, ನಾನು ಈ ತಿಂಗಳಲ್ಲಿ ಇಷ್ಟು ಮನಿ ಸೇವ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇಟ್ ಮೇ ಬಿ 1000 ರೂಪೀಸ್, 500 ರೂಪಾಯಿನ ಆಗಿರ್ಬೋದು. ನಾನು ಇಷ್ಟನ್ನು ಸೇವ್ ಮಾಡಬೇಕು. ಈಗ ಹೆಂಗೆ ಸೇವ್ ಮಾಡ್ಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಗೆ ಹೋಗಬೇಕು ಅಂತ ಅನಿಸಿರುತ್ತೆ. ಆಗ ತಲೆಗೆ ಬರುತ್ತೆ, ಇಲ್ಲ ಈ ಮಂತ್ ನಾನು ಚಾಲೆಂಜ್ ತೊಗೊಂಡಿದ್ದೀನಿ, ಹಿಂಗನ ಸೇವ್ ಮಾಡೋಣ ಅಂತ ಮನೇಲಿ ಕುಕ್ ಮಾಡಿ. ಈ ಮಂತ್ ಮಾತ್ರ ನೀವು ನೋಡಿ, ಆ ಥರ ಮೈಂಡ್ ಸೆಟ್ ಬಂದುಬಿಟ್ರೆ ಮುಂದೆ ಫ್ಯೂಚರಲ್ಲೂ ಕೂಡ ಎಷ್ಟೊಂದು ಮನಿ ಸೇವ್ ಆಗುತ್ತೆ. ನೆಕ್ಸ್ಟ್, ಆದಷ್ಟು ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಜಗಳ ಆಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸೈಡ್ ತಪ್ಪು, ಔಟ್ ಸೈಡ್ ತಪ್ಪು ಅಂತ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಈ 30 ಡೇಸ್ ಆದಷ್ಟು ಬಿಟ್ಬಿಡಿ. ನೀವು ನೋಡಿ ಎಷ್ಟು ನೆಮ್ಮದಿಯಾಗಿರ್ತೀರಾ ಅಂತ. ಆಮೇಲೆ ಗ್ರ್ಯಾಟಿಟ್ಯೂಡು, ದೇವರು ನಮಗೆ ಇಷ್ಟನ ಕೊಟ್ಟಿದ್ದಾರೆ ಅಂತ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಬೇರೆಯವ್ರ ಜೊತೆ. ಯಾರೋ ಏನೋ ಕೆಟ್ಟದಾಗಿ ಹಿಂದೆ ಮಾತಾಡಿದ್ರು ಅಂದರೆ ಇಗ್ನೋರ್ ಮಾಡ್ಕೊತ ಹೋಗಿ. ಈ 30 ಡೇಸ್ ಮಾತ್ರ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡಿ. ಜೊತೆಗೆ ಏನೇ ಆದರೂ ಕೂಡ ಖುಷಿಯಾಗಿರಿ, ಆಯಿತಾ. ಇದು ಚಾಲೆಂಜೇನೆ, ಅದಕ್ಕೆ 30 ಡೇಸ್ ಚಾಲೆಂಜ್ ಅಂತ ಹೇಳಿರೋದು. ಬಟ್ ನೀವು ನೋಡಿ, ನಾನು ಬೆಟ್ ಮಾಡ್ತೀನಿ ನೀವು ತುಂಬ ಖುಷಿಯಾಗಿರ್ತೀರ ಈ 30 ಡೇಸ್. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ನಿಮ್ಮ ಹೆಲ್ತು, ಮೆಂಟಲ್ ಹೆಲ್ತು, ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಫ್ಯಾಮಿಲಿ ಜೊತೆ ಏನೋ ಕ್ಲಾಶಸ್ ಆಯಿತು ಅಲ್ಲೇ ಬಿಟ್ಬಿಡಿ. ನಿಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ, ಮನಿನ ಸೇವ್ ಮಾಡಿ. ಪ್ರತಿಯೊಂದು ಸೆಕ್ಟರೂ ನಾವು ನೋಡ್ತಾ ಇದ್ದೀವಿ, ಆಯಿತಾ. ಎಲ್ಲನೂ ಮ್ಯಾನೇಜ್ ಮಾಡ್ಕೋತಾ ಇದ್ದೀವಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಅಂದರೆ, ಅಟ್ಲೀಸ್ಟ್ ನಾವು 100% ಅಂತ ಅಂದ್ಕೊಂಡ್ರೆ ಮೇ ಬಿ 70-80% ರೀಚ್ ಆಗ್ತೀವಿ. ವಾಕಿಂಗ್ ನಾವು 30 ಡೇಸ್ ಮಾಡಲೇಬೇಕು ಅಂದ್ಕೊಂಡ್ರೆ ಅಟ್ಲೀಸ್ಟ್ 25 ಡೇಸ್ ಮಾಡಿರ್ತೀವಿ. ಸೊ ಆ ರೀತಿ ಚಾಲೆಂಜ್ನ ತೊಗೊಂಡು, ನನಗೆ 30 ಡೇಸ್ ಆದಮೇಲೆ, ಇವತ್ತು ಡಿಸೆಂಬರ್ 13th ನನ್ನ ವಾಯ್ಸ್ ಕೊಡ್ತಾ ಇರೋದು, ಮೇ ಬಿ January 13th or 14th ಅಷ್ಟೊತ್ತಿಗೆ ನೋಡೋಣ, ಅಪ್ಡೇಟ್ ಮಾಡೋಣ. ನಾನು ರೆಗ್ಯುಲರಾಗಿ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಯಾವ ರೀತಿ ಲೈಫ್ ಸ್ಟೈಲ್ ಚಾಲೆಂಜ್ ತೊಗೋಬೇಕು, ಹೆಂಗೆ ನಡೀತಾ ಇದೆ. ನಿಜವಾಗ್ಲೂ ಅಂತೀವಿ, ಈ ರೀತಿ ನಾವು ಕರೆಕ್ಟಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿದ್ರೆ ತುಂಬ ಈಸಿ ಆ್ಯಕ್ಚುಲಿ ಲೈಫ್ನ ಲೀಡ್ ಮಾಡೋದು. ನಾವು ಅಂದ್ಕೊಂಡು ನಾವು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇರೋದಷ್ಟೇ, ತುಂಬ ಕಷ್ಟ ನಾವೇ ಮಾಡ್ಕೋತಾ ಇರೋದು. ಎಲ್ಲ ಬಿಟ್ಟು ಸ್ವಲ್ಪ ನೆಮ್ಮದಿಯಾಗಿ, ಎಷ್ಟು ರಿಲ್ಯಾಕ್ಸಿಂಗು ಅಂದರೆ ನಂಗೆ ಪರ್ಸ್ನಲಿ ಅನಿಸುತ್ತೆ, ಯಾರ ಜೊತೆನೂ ಜಗಳ ಆಡೋದು ಬೇಡ, ನಿಷ್ಠುರ ಬೇಡ. ಏನೊಂದು ಸ್ಮೈಲ್ ಕೊಡೋದ್ರಿಂದ ಏನಾಗುತ್ತೆ, ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ನೆಮ್ಮದಿಯಿಂದ ಲೈಫ್ನ ಲೀಡ್ ಮಾಡ್ಬೋದು. ಆ ದ್ವೇಷ, ಅಸೂಯೆ ಮತ್ತು ಒಂಥರ ಮನಸ್ಸಲ್ಲಿ ಏನೋ ಗ್ರಡ್ಜಸ್ನ ಇಟ್ಕೊಂಡು ಲೈಫ್ನ ಲೀಡ್ ಮಾಡೋದು ಬೇಕಾ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಕೂಡ ಈ ರೀತಿನ ಚಾಲೆಂಜ್ ತೊಗೊಂಡು ನೋಡಿ. ನನಗೆ ಆದರೆ ನೀವೇನು ಕಂಪಲ್ಸರಿ ಮಾಡಬೇಕು ಅಂತಲ್ಲ, ಕಮೆಂಟ್ ಬಾಕ್ಸಲ್ಲಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡಿ. ಅದಕ್ಕೆ ಅಂತಲೇ ಟೈಮ್ ವೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ನೀವು ಮನಸ್ಸಲ್ಲಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಸಾಕು.
ನೀವು ನೋಡಿಬೇಕಾರೆ ಈ ವ್ಲಾಗ್ ನೋಡಾದ್ಮೇಲೆ ನಿಮಗೇ ಒಂದು ಮೂಲೆಯಲ್ಲಿ ಎಲ್ಲೋ ಈ ಪಾಯಿಂಟ್ಸ್ ನೆನಪಾಗುತ್ತೆ, ಎಲ್ಲೋ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಸೇವ್ ಮಾಡ್ತೀರಾ, ಎಲ್ಲೋ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗ್ತೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಡೆಫಿನೆಟ್ಲಿ ನನಗಂತೂ ಅದು ಗ್ಯಾರಂಟಿ ಇದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ಮನೆಯಲ್ಲಿ ಹಸ್ಬೆಂಡೇನೆ ಪ್ರತಿಯೊಂದು ಅಪ್ಪ ಮಲ್ಟಿ ಟ್ಯಾಲೆಂಟೆಡ್ ಅವರಂತೂ. ಮನೆಯಲ್ಲಿ ಗ್ಯಾಸ್ ಗೀಝರ್ ಒಂದಿತ್ತು, ಅದೇನೋ ರಿಪೇರಿ ಆಗಿತ್ತು, ಅದನ್ನು ಕರೆಕ್ಟ್ ಮಾಡಿದ್ರು. ಅದು 3 ಸೋಲಾರು, ಎಲೆಕ್ಟ್ರಿಕ್ಕು, ಗ್ಯಾಸ್ ಗೀಝರು ಎಲ್ಲೂ ಈ 3 ಕಂಬೈನ್ ಮಾಡಿ ಒಂಥರ ಹೈಬ್ರಿಡ್ ಗೀಝರ್ ಅವರೇ ಮಾಡಿಬಿಟ್ಟಿದ್ದಾರೆ ಏನೋ ಒಂದು. ಇಲ್ಲಿ ಇವನ್ ಚಾಕುನು ಕೂಡ ಈ ಥರ ಒಂದು ಇದೆ ಅವ್ರ ಹತ್ರ, ಅದರಲ್ಲಿ ಶಾರ್ಪ್ ಮಾಡ್ತಿದ್ದಾರೆ. ಅವ್ರು ಓದಿರೋದ್ರನ್ನ ತುಂಬ ಅಪ್ಲೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದು ಬೆಸ್ಟ್. ನಾವು ಏನು ಓದಿರ್ತೀವಿ ಅದನ್ನು ಲೈಫ್ ಸ್ಟೈಲಲ್ಲಿ ಅಪ್ಲೈ ಮಾಡಿದ್ರೆ ಬೆಸ್ಟ್. ಅದು ಸುಮಾರು ಜನ ಮಾಡಲ್ಲ, ಬಟ್ ಶ್ರೀನಿವಾಸ್ ಅವ್ರು ತುಂಬಾ ಆ ಥರ ಅಪ್ಲೈ ಮಾಡ್ತಿರ್ತಾರೆ. ಅದನ್ನೇ ತೋರಿಸ್ತಾ ಇದ್ದೆ ನಾನು. ಸೊ ಈ ಚಾಲೆಂಜನ್ನ ತೊಗೊಂಡು ಲೈಫ್ ಸ್ಟೈಲ್ನ ಡೆಫಿನೆಟಾಗಿ ಟ್ರಾನ್ಸ್ಫಾರ್ಮ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.